ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೇ ಮೊಹಮ್ಮದ್ ಸುಲ್ತಾನ್ ಆಚಾರ್ಯ. ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆಲ್ಲ ಬಹಳ ಬೇಕಾದಂಥ ವಿಚಾರ ಹಾಗೂ ಪ್ರತಿಯೊಬ್ಬ ಮನುಷ್ಯನು ತಿಳ್ಕೊಳ್ಬೇಕಾಗ್ತಕ್ಕಂಥ ಒಂದು ಬಹಳ ಇಂಪಾರ್ಟೆಂಟ್ ಒಂದು ವಿಚಾರ ಇದ್ದದ್ದು ಜ್ಯೋತಿಷ್ ವಿಚಾರ ಇವತ್ತು. ಅದೇನೆಂದರೆ ಪಿತೃಶಾಪ, ಸಂತಾನ ದೋಷ ಅಂತ ಏನು ಕರಿತೀವಿ. ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಮಗೆ ಬಹಳ ಜೀವನದಲ್ಲಿ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತೀವಿ. ಯಾವುದೇ ಒಂದು ಶುಭ ಕಾರ್ಯಗಳು ಜೀವನದಲ್ಲಿ ನಡೆಯೋದೇ ಇಲ್ಲ. 35-40 ವರ್ಷ ಆದರೂ ಮದುವೆ ಆಗೋಲ್ಲ, ಮಕ್ಕಳಾಗೋದಿಲ್ಲ, ಮನೆ ಕಟ್ಟೋಕ್ಕಾಗೋದಿಲ್ಲ. ಈ ಥರ ತುಂಬ ತುಂಬ ಸಾಲ ಇರುತ್ತೆ, ತುಂಬ ಜಗಳಗಳು ಗಲಾಟೆಗಳಾಗ್ತಾ ಇರ್ತದೆ. ಇದಕ್ಕೆಲ್ಲ ಕಾರಣ ಪಿತೃಶಾಪ ಮತ್ತು ಸಂತಾನ ದೋಷ, ಸರ್ಪದೋಷ ಅಂತೆಲ್ಲ ಬರ್ತದೆ. ಅದರಲ್ಲೂ ಪಿತೃಶಾಪ ತುಂಬ ಭಾಳ ಕೆಟ್ಟದು. ಅದು ಜಾತಕದಲ್ಲಿ ಬಂದರೆ ನಮ್ಗೆ ಯಾವ ರೀತಿ ಮದುವೆ ಆಗೋದಿಲ್ಲ, ಬೇಗನೆ ಸಂತಾನ ಆಗೋದಿಲ್ಲ, ಮದುವೆ ಆದರೂ ಸಂತಾನ ಆಗೋದಿಲ್ಲ, ಈ ರೀತಿಯೆಲ್ಲ ರೀತಿ ಎಲ್ಲ ಒಂದು ಸಮಸ್ಯೆಗೆ ಬಂದ್ಬಿಡ್ತದೆ. ಹಾಗಾಗಿ ಪಿತೃಶಾಪ ನಮ್ಮ ಜಾತಕದಲ್ಲಿ ನಾವು ಯಾವ ರೀತಿ ಕಂಡುಕೊಳ್ಬೋದು, ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೋದು ತಿಳಿಸ್ಕೊಳ್ತೀನಿ ನೋಡಿ. ಒಂದು ಸಣ್ಣ ಒಂದು ಎಕ್ಸಾಂಪಲ್ ಜಾತಕ ತೊಗೊಬಂದಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇದು ಕುಂಭಲಗ್ನ. ಈ ಕುಂಭಲಗ್ನಕ್ಕೆ ಅಧಿಪತಿ ಆದಂಥ ಶನಿ ಎಲ್ಲಿದ್ದಾನೆ? ಶನಿ 11ರಲ್ಲಿದ್ದಾನೆ. ನಾವು ಈ ಪಿತೃಶಾಪದ ವಿಚಾರ ನೋಡಬೇಕಾದ್ರೆ, ಸಂತಾನದ ವಿಚಾರ ಆಗಲಿ, ಪಿತೃಶಾಪದ ವಿಚಾರ ನೋಡಬೇಕಾದ್ರೆ ಇದು ಪಿತೃಶಾಪ ಆಗಿ ಯಾವುದಕ್ಕೆ ಕನ್ವರ್ಟ್ ಆಗಿದೆ? ಪಿತೃಶಾಪ ಆಗಿ ಇದು ಮದುವೆ ವಿಚಾರಕ್ಕೆ ಕನ್ವರ್ಟ್ ಆಗಿದೆಯಾ? ಮದುವೆಗೆ ದೋಷ ಬರ್ತಾ ಇದೆಯಾ? ಪಿತೃಶಾಪ ಆಗಿ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಾ ಇದೆಯಾ? ಪಿತೃಶಾಪ ಆಗಿ ನಿಮಗೆ ತಂದೆ ಗಂಡಾಂತರ ಬಂದಿದೆಯಾ? ಪಿತೃಶಾಪ ಆಗಿ ಸಂತಾನಕ್ಕೆ ತೊಂದರೆ ಬರ್ತಾ ಇದೆಯಾ ಅಂತ ನೋಡ್ಕೋಬೇಕು. ಪಿತೃಶಾಪ ಬಂದರೆ ಅದು ನಾನಾ ವಿಚಾರಗಳಿಗೆ ತೊಂದರೆ ಕೊಡುತ್ತೆ. ಅದರಲ್ಲಿ ಈ ಜಾತಕದಲ್ಲಿ ಇದು ತುಂಬ ಒಂದು ಪಂಚಮುಖ್ಯಾದ ಸಂತಾನ ದೋಷಕ್ಕೆ ಕಾಟ ಕೊಡ್ತಾ ಇದೆ. ಒಂದು ಮದುವೆದಲ್ಲೂ ವಿಳಂಬ ಆಗಿ ಸಂತಾನದಲ್ಲೂ ವಿಳಂಬ ಆಗ್ತಾ ಇರ್ತಕ್ಕಂಥ ಒಂದು ಜಾತಕ ಇದು. ಕೊಡ್ತೀನಿ ಯಾವ ರೀತಿ ಅಂತ. ಇದು ಕುಂಭಲಗ್ನ. ಲಗ್ನಾಧಿಪತಿ ಶನಿ ಎಲ್ಲಿದ್ದಾನೆ? 11ರಲ್ಲಿದ್ದಾನೆ. ಪಿತೃಶಾಪ, ಪಿತೃ ವಿಚಾರಗಳ ನೋಡ್ಬೇಕಾದ್ರೆ ನಾವು ಮೊದಲು ಯಾವುದೇ ಕಾರಣಕ್ಕೂ ನಾವು ಈ ಒಂದು 9ನೇ ಮನೆ, ಇದು ಪಿತೃಸ್ಥಾನ ಅಂತೀವಿ, ದೈವಸ್ಥಾನ, ಭಾಗ್ಯಸ್ಥಾನ ಅಂತೀವಿ. ಈ 9ನೇ ನೋಡಬೇಕು, ಮನೆ ನೋಡಬೇಕು. ಮತ್ತು ಆ ರವಿ, ಪಿತೃಕಾರಕ ಆದಂಥ ರವಿ ಗ್ರಹ ನೋಡಬೇಕು. ಮತ್ತು ಪಂಚಮ ಭಾವ ಸಂತಾನ ದೋಷ ವಿಚಾರಕ್ಕೆ ಬರೋದ್ರಿಂದ ಪಂಚಮ ಭಾವ ನೋಡಬೇಕು. ಆಮೇಲೆ ರಾಹು ಕೇತುಗಳು. ಇಷ್ಟು ಮನೆಗಳನ್ನು ನಾವು ಕೂಲಂಕುಷ ಅಧ್ಯಯನ ಮಾಡಿದಾಗ ಪಿತೃಶಾಪದ ಬಗ್ಗೆ ಸಿಗುತ್ತೆ. ಅದು ಯಾವ ರೀತಿ ಅಂತ ನೋಡಿ ಹೇಳ್ತೀನಿ ನೋಡಿ. ಈ ಒಂದು ಲಗ್ನಕ್ಕೆ 9ನೇ ಮನೆ ಅಧಿಪತಿ ಆದಂಥ ಶುಕ್ರ, 9ನೇ ಮನೆ ಅಧಿಪತಿ ಆದಂಥ ಶುಕ್ರ, ಇದು ಪಿತೃಸ್ಥಾನ, ದೈವಸ್ಥಾನ, ಭಾಗ್ಯಸ್ಥಾನ ಅಂತೆಲ್ಲ ಕರಿತೀವಿ. ಈ ಸ್ಥಾನಾಧಿಪತಿ ಶುಕ್ರ ಏನಾಗಿದ್ದಾನೆ? ಶತ್ರುಸ್ಥಾನದಲ್ಲಿ, ರೋಗಸ್ಥಾನದಲ್ಲಿ ಬಂದು ಕೂತಿದ್ದಾನೆ 6ನೇ ಮನೆಯಲ್ಲಿ. ಇಲ್ಲಿ ಶುಕ್ರ ಬಂದು ಶತ್ರುಸ್ಥಾನ, ರೋಗಸ್ಥಾನದಲ್ಲಿ ಬಂದು ಕೂತಿದ್ದಾನೆ. ಅಂದರೆ ನಿಮ್ಮ ಒಂದು ಭಾಗ್ಯ, ನಿಮ್ಮ ಅದೃಷ್ಟ, ನಿಮ್ಮ ದೈವ ಆಶೀರ್ವಾದ, ಪಿತೃಗಳ ಆಶೀರ್ವಾದ ಎಲ್ಲ ಇಲ್ಲಿ ನಿಮಗೆ ಶತ್ರುತ್ವ ಆಯಿತು, ಕನ್ವರ್ಟ್ ಆಯಿತು. ಅಂದರೆ ನಿಮಗೆ ಸಿಗೋದಿಲ್ಲ, ಇದು ಲೆಸ್ ಆಯಿತು. 6ನೇ ಮನೆಗೆ ಬಂದರೆ ಈ ಒಂದು 9ನೇ ಮನೆಯಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಬೆನಿಫಿಟು ನಿಮಗೆ ಲೆಸ್ ಆಯಿತು, ಹೋಯ್ತು ಅಂತ, ಕಳ್ಕೊಂಡ್ವಿ ಅಂತ. ಮತ್ತು ಈ 6ನೇ ಮನೆ ಅಧಿಪತಿ ಚಂದ್ರ, ಶತ್ರುಸ್ಥಾನಾಧಿಪತಿ, ರೋಗಸ್ಥಾನಾಧಿಪತಿ ಆದಂಥ ಒಂದು ಚಂದ್ರ ಬಂದು 7ರಲ್ಲಿ ಕೂತ್ಕೊಂಡ, ಸಪ್ತಮದಲ್ಲಿ. ಸೊ ದಾಂಪತ್ಯದಲ್ಲೂ ನಿಮಗೆ 6ನೇ ಮನೆ ಅಧಿಪತಿ ಬಂದಿರೋದ್ರಿಂದ ಅಷ್ಟೊಂದು ನೆಮ್ಮದಿ ಇರಲ್ಲ. ಕಿತ್ತಾಟ, ಬಡದಾಟ, ಜಗಳ ಅಥವಾ ಮದುವೆ ಡಿಲೇ ಆಗೋದು, ಈ ಥರ ಸಮಸ್ಯೆಗಳು ಬರ್ತದೆ. ಪಿತೃಶಾಪ ಹೇಗಾಗುತ್ತೆ ಅಂದರೆ ನೋಡಿ, ರವಿ 7ನೇ ಮನೆ ಅಧಿಪತಿ ಆಗಿ ರವಿ ರಾಹು ಜೊತೆ ಬಂದು ಪಂಚಮದಲ್ಲಿ ಕೂತ್ಕೊಂಡ. ಪಂಚಮದಲ್ಲಿ ರಾಹು ಇರೋದು ಮೊದಲು ಸಂತಾನಕ್ಕೆ ದೋಷ ಆಗ್ತದೆ. ಸಂತಾನ ದೋಷ ಅಂತ ಏನು ಕೊಟ್ಟಿದ್ದೀನಿ. ರಾಹು ಪಂಚಮದಲ್ಲಿ ಬಂದರೆ ಸಂತಾನ ದೋಷ. ಅದರಲ್ಲೂ ರಾಹು ಮೇಲೆ ಏನಾದರೂ ಕುಜನ ದೃಷ್ಟಿ ಬಿದ್ದರೆ, ಇಲ್ಲಿ ಕುಜ ನೋಡಿ, ಕುಜ 2ನೇ ಮನೆಯಿಂದ 4ನೇ ದೃಷ್ಟಿ ರಾಹು ಮೇಲೆ ಕೊಟ್ಟಿರೋದ್ರಿಂದ ಪಂಚಮ ಸಂತಾನ ಆಗೋದಿಲ್ಲ. ಆದರೂ ಅಪಾಶಸ್ ಆಗೋದು, ನಿಂತೋಗೋದು, ಬೇಗನೆ ಸಂತಾನ ಕಟ್ಟೋದಿಲ್ಲ, ಎಷ್ಟೇ ವರ್ಷ ಆದರೂ ಮಕ್ಕಳಾಗದೇ ಇರೋದು. ಈ ಪಂಚಮಕ್ಕೆ ಶತ್ರುತ್ವ ಭಾವಗಳು ಯಾವ ರೀತಿ ಅಂದರೆ ನೋಡಿ, ಪಂಚಮದಲ್ಲಿ ರವಿ ಇದ್ದಾನೆ, ಲಗ್ನಾಧಿಪತಿ ಸಪ್ತಮಾಧಿಪತಿ ರವಿ ಪಂಚಮದಲ್ಲಿ, ಲಗ್ನಾಧಿಪತಿ ಮತ್ತು 12ನೇ ಮನೆ ಅಧಿಪತಿ ಆತಂದ ಶನಿ 11ರಲ್ಲಿ. ಸೊ ಈ ಲಗ್ನಾಧಿಪತಿ ಜಾತಕದ ವ್ಯಕ್ತಿ ಮತ್ತು ಸಪ್ತಮಾಧಿಪತಿ ಅವನ ಹೆಂಡತಿ, ಆ ಥರ ಒಂದು ಭಾವ ಇರ್ತಕ್ಕಂಥ ರವಿ, ಇಬ್ಬರು ಶತ್ರುಗಳು ರವಿ ಶನಿ ಒಬ್ಬರನ್ನೊಬ್ಬರು ನೋಡ್ತಾ ಇರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಗಲಾಟೆ, ಹೊಡೆದಾಟ, ಬಡದಾಟ, ಮನಸ್ತಾಪಗಳು, ಬಿಟ್ಟೋಗೋದು, ದೂರ ಆಗೋದು, ಈ ಸಮಸ್ಯೆ. ಯಾಕೆಂದರೆ ಇಲ್ಲಿ 9ನೇ ಮನೆ ಅಧಿಪತಿ ಶುಕ್ರ 6ಕ್ಕೆ ಬಂದ. ಆಮೇಲೆ 5ನೇ ಮನೆ ಅಧಿಪತಿ ಸಂತಾನ ಸ್ಥಾನಾಧಿಪತಿ ಬುಧ ಬಂದು ಆ ಪಿತೃಸ್ಥಾನಾಧಿಪತಿ ಜೊತೆ 6ರಲ್ಲಿ ಕೂತ್ಕೊಂಡ. ಸೊ ಏನಾಯ್ತು? ಇದು ಪಿತೃಶಾಪ ಆಯಿತು, ಪಿತೃದೋಷ ಆಯಿತು. ಪಿತೃಗಳ ಶತ್ರುತ್ವ, ಒಂದು ಅವ್ರ ಕೋಪಕ್ಕೆ, ಪಿತೃಗಳ ಕೋಪಕ್ಕೆ ಇವರು ಬಲಿಯಾಗಿದ್ದಾರೆ. ಸಂತಾನದ ಭಾವದ್ದು ಸಂತಾನ ಪಂಚಮಾಧಿಪತಿ ಆಗಿ ಬುಧ, ಅಷ್ಟಮಾಧಿಪತಿ ಆಗಿ ಬುಧ, 9ನೇ ಮನೆ ಅಧಿಪತಿ ಶುಕ್ರನ ಜೊತೆ 6ನೇ ಮನೆ ಬಂದು ಕೂತ್ಕೊಂಡಾಗ 6ನೇ ಮನೆ ರೋಗಸ್ಥಾನ, ಶತ್ರುಸ್ಥಾನ, ಸಾಲಸ್ಥಾನ, ಜಗಳ ಸ್ಥಾನ ಅಂತೆಲ್ಲ ಕರಿತೀವಿ. ಇಲ್ಲಿ ಬಂದು ಕೂತ್ಕೊಂಡ್ರು ಅಂದರೆ ಇವರ ಒಂದು ಪಿತೃಗಳ ಮತ್ತು ಒಂದು ಏನು ಸಂತಾನಕ್ಕೆ ಸಂಬಂಧಪಟ್ಟಿದ್ದ ಒಂದು ದೋಷ ಅಥವಾ ಶಾಪ, ಆ ಒಂದು ಕೋಪ ಭಾವಕ್ಕೆ ಇವರು ಈ ಜಾತಕದ ರೀತಿ ಸಿಕ್ಕಾಕೊಂಡು, ಪಂಚಮದಲ್ಲಿ ರಾಹು ಮತ್ತು ರಾಹುವ ಕೆಟ್ಟ ಪ್ರಭಾವ ಇರೋದು, ಕುಜನ ಕೆಟ್ಟ ದೃಷ್ಟಿ ಇರೋ ಕಾರಣ ಸಂತಾನ ಇಲ್ಲ, ಮಕ್ಕಳಿಲ್ಲ, ಹೆಂಡತಿ ಜೊತೆ ಅನ್ಯೋನ್ಯತೆ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ.
ಮತ್ತು ಪಿತೃಗಳ ಆಶೀರ್ವಾದ ಇಲ್ಲ. 9ನೇ ಮನೆಯಲ್ಲಿ ಪಿತೃಗಳ ಆಶೀರ್ವಾದ ಇಲ್ಲ. ಪಿತೃ ಶುಕ್ರವಾರ ಕೂತ್ಕೊಂಡ, ಅಷ್ಟಮಾಧಿಪತಿ ಹೋಗಿ 6ನೇ ಮನೆ ಅಧಿಪತಿ ಜೊತೆ 6ನೇ ಮನೆಯಲ್ಲಿ ಬುಧನ ಜೊತೆ ಪಂಚಮಾಧಿಪತಿ ಜೊತೆ ಕೂತ್ಕೊಂಡ. ಸೊ ಹಂಗಾಗಿ ಪಂಚಮಕ್ಕೆ ದೋಷ ಬಂತು, ಬಲಹೀನತೆ ಆಯಿತು, ಪಿತೃಗಳ ಶಾಪ ಆಯಿತು. ಪಿತೃಗಳ ಶಾಪ ಒಂದೇ ಅಲ್ಲದಿರಲಿ, ಪಂಚಮ ದೋಷ, ಸಪ್ತಮಾಧಿಪತಿ, ಗಂಡ ಹೆಂಡತಿ ಜೊತೆ ಜಗಳ ನಡುವೆ, ಈ ಥರ 3 ಸಮಸ್ಯೆಗಳು ಇವರು ಜಾತಕದ ವ್ಯಕ್ತಿಗೆ ಪಿತೃಶಾಪದಿಂದ ಕುಂತು. ಇಲ್ಲಿ ಪಿತೃಕಾರಕ ಆದಂಥ ರವಿ ಯಾವುದೇ ಕಾರಣಕ್ಕೂ ಶತ್ರುಗ್ರಹಗಳ ಜೊತೆ ಬರಬಾರ್ದು. ಶತ್ರುಗ್ರಹ ಆದಂಥ ರಾಹು ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾ ಇರೋದ್ರಿಂದ ಈ ಒಂದು ಪಿತೃಗಳ ಒಂದು ಅಪಕೃಪೆ ಅಂತೀವಿ, ದೋಷ, ಪಿತೃಗಳ ದೋಷ ಬಂತು. ಅದರಲ್ಲೂ ಪಂಚಮದಲ್ಲಿ ರಾಹು ಜೊತೆ ಬಂದು ಕೂತ್ಕೊಂಡು ಪಂಚಮನ ಕುಜ ನೋಡ್ತಾ ಇದ್ದಾನೆ, ಶನಿ ನೋಡ್ತಾ ಇದ್ದಾನೆ, ಕೇತು ನೋಡ್ತಾ ಇದ್ದಾನೆ. ಸೊ ಹಂಗಾಗಿ ಇವರಿಗೆ ಮಕ್ಕಳು ತುಂಬ ಕಠಿಣ ಸಮಸ್ಯೆ ಇದೆ, ಮಕ್ಕಳು ಆಗೋದೇ ಇಲ್ಲ. ಮತ್ತು ಸಪ್ತಮದಲ್ಲಿ 6ನೇ ಮನೆ ಅಧಿಪತಿ ಚಂದ್ರ ಸಪ್ತಮದಲ್ಲಿ ಕೂತ್ಕೊಂಡ, ಅದು ಒಂದು ದೋಷ ಆಯಿತು. ಆಮೇಲೆ ರವಿ ಶನಿ ಒಬ್ಬರನ್ನ ನೋಡ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇರೋದಿಲ್ಲ, ಪ್ರೀತಿ ವಿಶ್ವಾಸ ಇರೋದಿಲ್ಲ. ಆಮೇಲೆ ಈ 9ನೇ ಮನೆ ಪಿತೃಸ್ಥಾನಕ್ಕೆ ನೋಡಿ ಕುಜನ ಅಷ್ಟಮ ದೃಷ್ಟಿ ಬೇರೆ ಬಿದ್ದಿದೆ. 9ನೇ ಮನೆಗೆ ಪಿತೃಸ್ಥಾನಕ್ಕೆ ಏನಾಗಿದೆ, ಕುಜನ ಅಷ್ಟಮ ದೃಷ್ಟಿ ಬೇರೆ ಬಿದ್ದಿರೋದ್ರಿಂದ ಕಂಪ್ಲೀಟಾಗಿ ಇವರು ಪಿತೃಶಾಪಕ್ಕೆ ಒಳಗಾಗಿದೆ. ಹಂಗಾಗಿ ಜೀವನದಲ್ಲಿ ಹೆಂಡತಿಯಿಂದ ಸುಖ ಇಲ್ಲ, ಮಕ್ಕಳ ಒಂದು ಆ ಸಂತಾನ ಫಲ ಇಲ್ಲ, ಮಕ್ಕಳಿಂದ ಸುಖ ಇಲ್ಲ, ಮತ್ತು ವಿಪರೀತ ಸಾಲ, ಆರೋಗ್ಯದಲ್ಲಿ ಏರುಪೇರು, ಈ 3 ಸಮಸ್ಯೆಗಳಿಂದ ಬಳಲ್ತಕ್ಕಂಥ ಈ ಪ್ರಾಬ್ಲಮ್ಸು. ಈ 3 ಸಮಸ್ಯೆಯಿಂದ ತುಂಬ ಕಠಿಣವಾದ ಸಮಸ್ಯೆ ಅನುಭವಿಸ್ಕೊಂಡು ಜೀವನ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡಿರೋಂಥ ಪರಿಸ್ಥಿತಿ. ಹಂಗಾಗಿ ನಮಗೆ 9ನೇ ಮನೆ ಅಧಿಪತಿ ತುಂಬ ಇಂಪಾರ್ಟೆಂಟ್ ಜಾತಕದಲ್ಲಿ. 9ನೇ ಮನೆ ತುಂಬ ಬಲವಾಗಿದ್ದಷ್ಟು ನಮಗೆ ಜೀವನ ತುಂಬ ಚೆನ್ನಾಗಿರುತ್ತದೆ. ಮತ್ತು ಪಂಚಮದಲ್ಲಿ ರಾಹು ಬರಬಾರ್ದು, ರಾಹುಗೆ ಕುಜನ 4 ದೃಷ್ಟಿ ಬೀಳಲೇಬಾರ್ದು. ಈ ರೀತಿ ಒಂದು ಪೊಸಿಷನ್ ಬಂದರೆ ಖಂಡಿತ ಸಂತಾನದ ದೋಷ ನಾವು ಖಂಡಿತ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ. ನಿಮ್ಮ ಜಾತಕದಲ್ಲಷ್ಟೇ ಪಂಚಮದಲ್ಲಿ ಪಂಚಮಾಧಿಪತಿ ಚೆನ್ನಾಗಿರಬೇಕು, ಪಂಚಮಾಧಿಪತಿ 6ನೇ ಮನೆಗೆ ಹೋಗಿರಬಾರ್ದು, ಪಂಚಮಾಧಿಪತಿ 8ನೇ ಮನೆಗೆ ಹೋಗಿರಬಾರ್ದು, ಪಂಚಮಾಧಿಪತಿ 12ಕ್ಕೆ ಬರಬಾರ್ದು, ಪಂಚಮದಲ್ಲಿ ರಾಹು ಬರಬಾರ್ದು, ರಾಹು ಇದ್ದರೂ ಕುಜನ ದೃಷ್ಟಿ ಬೀಳಬಾರ್ದು, ಮತ್ತು 9ನೇ ಮನೆ ಅಧಿಪತಿ 6, 8, 12ಕ್ಕೆ ಬರಬಾರ್ದು. 9ನೇ ಮನೆ ಅಧಿಪತಿ ಜೊತೆ ಆ 8ನೇ ಮನೆ ಅಧಿಪತಿ ಬಂದು ಸೇರಬಾರ್ದು. ಈ ರೀತಿ ಒಂದು ಆದಾಗ ನಮಗೇನಾಗುತ್ತೆ, ಆ ಒಂದು ಭಾವಗಳ ಶಾಪ ದೋಷ ಅಂತೂ ಕನ್ವರ್ಟ್ ಆಗಿ ಅದ್ರ ಸಮಸ್ಯೆ ನಾವು ಕಂಪ್ಲೀಟ್ ಜೀವನ ಪೂರ್ತಿ ಅನುಭವಿಸಾಗಂಥ ಪರಿಸ್ಥಿತಿ ಬರ್ತದೆ. ಯಾಕೆಂದರೆ ಇಲ್ಲಿ ಗುರುದೃಷ್ಟಿ ಇಲ್ಲ, ಪಂಚಮಕ್ಕೆ ಹೊಡೆದ್ರು ಗುರುದೃಷ್ಟಿ ಇಲ್ಲ, 6ನೇ ಮನೆಗೂ ಇಲ್ಲ, 7ನೇ ಮನೆಗೂ ಇಲ್ಲ. ಇಲ್ಲಿ ನೋಡಿ, ಗುರು ನಮಗೆ 10ನೇ ಮನೆಗೆ ದೃಷ್ಟಿ ಕೊಡ್ತಾನೆ 7ಕ್ಕೆ, ಮತ್ತು 8ನೇ ಮನೆಗೆ ದೃಷ್ಟಿ ಕೊಡ್ತಾನೆ ಗುರು. ಹಂಗಾಗಿ 5, 7, 9, 12 ಮನೆಗೆ ದೃಷ್ಟಿ ಕೊಡ್ತಾನೆ. ಹಂಗಾಗಿ ಗುರುಬಲ ಇಲ್ಲದ ಕಾರಣ ಇಲ್ಲಿ ಕುಜನ ಕೆಟ್ಟ ದೃಷ್ಟಿ ಪಿತೃಸ್ಥಾನಕ್ಕೆ ಬಿದ್ದಿರೋದ್ರಿಂದ ಪಿತೃಶಾಪಗಳಿಂದ ಸಂತಾನ ದೋಷ ಆಯಿತು. ಇಲ್ಲಿ ಸ್ತ್ರೀ ಹೆಂಡತಿ ಮಧ್ಯೆ ಮನಸ್ತಾಪ ಆಗಿ ಹೆಂಡತಿ ಜೊತೆ ಜೀವನ ಮಾಡೋಕ್ಕಾಗದೆ ಬಿಟ್ಟೋಗೋಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಇದೊಂದು ಪಿತೃಶಾಪಕ್ಕೆ ಒಳಗಾಗಿರ್ತಕ್ಕಂಥ ಕೆಟ್ಟ ಜಾತಕ ಆಗಿದೆ. ದಯವಿಟ್ಟು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ರೀತಿ ಇದ್ದರೆ ದಯವಿಟ್ಟು ಪಿತೃಶಾಪ ನಿವಾರಣೆಗೆ ಅಂತಲೇ ಕೆಲವೊಂದು ಕಾರ್ಯಗಳನ್ನ ಮಾಡ್ತಾರೆ, ಅದು ಮಾಡಿಸ್ಕೋಬೇಕು. ಇವರು ಅಷ್ಟೇ ಪಿತೃ ಕಾರ್ಯಗಳನ್ನ ಮಾಡಿಸ್ಕೋಬೇಕು. ಪಿತೃಪಕ್ಷದಲ್ಲಾಗಲಿ ಅಥವಾ ಇವರು ಯಾವುದಾದ್ರೂ ಒಂದು ಸಂದರ್ಭ ಅಮಾಸೆಯಲ್ಲೋ ಅಥವಾ ಹುಣ್ಣಿಮೆಯಲ್ಲೋ, ಅಮಾಸೆಗೆ ಸ್ಪೆಷಲಿ ಅಮಾಸೆಗೆ ಯಾವುದಾದ್ರೂ ನದಿ ತೀರದಲ್ಲಿ ಹೋಗಿ ಎಲ್ಲ ಪಿತೃಗಳಿಗೂ ಪಿಂಡ ತರ್ಪಣ, ತಲೆ ತರ್ಪಣ ಕೊಟ್ಟು ಆ ಪಿತೃಶಾಪನ ನಿವಾರಣೆ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಿದ್ದ ದಾನ ಧರ್ಮಗಳನ್ನ ಬ್ರಾಹ್ಮಣರಿಗೆ ಕೊಟ್ಟು ಗೋದಾನ ಎಲ್ಲ ಮಾಡೋದ್ರಿಂದ ಪಿತೃಶಾಪ ನಿವಾರಣೆಯಾಗಿ ಇವರಿಗೆ ಸ್ವಲ್ಪ ಮುಂದಕ್ಕೆ ಅನುಕೂಲ ಆಗ್ತದೆ. ಇದಿಷ್ಟು ಪಿತೃಶಾಪಕ್ಕೆ ಸಂಬಂಧಪಟ್ಟಿದ್ದ ವಿಚಾರ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ಒಳ್ಳೆಯದಾಗಲಿ.